ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಈಗ ನಿನ್ನೆ ಮಾತಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯ ಘಟನೆ ಬಗ್ಗೆ ಬಹಳಷ್ಟು ಎಳೆಯಾಗಿ ಬಿಚ್ಚಿಟ್ಟು ಹೇಳುವಂತಹದ್ದೊಂದು ವ್ಯವಸ್ಥೆ ನಿನ್ನೆ ಮಾಡ್ತಾರೆ. ಅವರ ಮಾತಿನ ಬರದಲ್ಲಿ ಕೆಲವು ವಿಚಾರಗಳನ್ನ, ಅಸತ್ಯಗಳನ್ನ ಕೂಡ ಸತ್ಯವಾಗಿ ಬಿಂಬಿಸಿ ಹೇಳುವಂತದ್ದಕ್ಕೆ ನಿನ್ನೆ ಅವರು ಮಾತಾಡಿದಂತ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳಿಗೆ ಮತ್ತು ಎಲ್ಲಾ ಸದಸ್ಯರುಗಳಿಗೆ, ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸುವಂತಹದ್ದು ಕೆಲಸ ಮಾಡಕೂಡದು ಅನ್ನುವಂತ ವಿಚಾರದಿಂದ ನಾನು ಇವತ್ತು ಆ ಭಾಗದ ಜನಪ್ರತಿನಿಧಿಯಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಸದಸ್ಯರು ನಿನ್ನೆ ಎಲ್ಲಾ ವಿಚಾರಗಳನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರು. ಅದರಲ್ಲಿ ಕೆಲವು ವಿಚಾರಗಳನ್ನು ಕೂಡ, ಇಲ್ಲದೆ ವಿಚಾರಗಳನ್ನು ಕೂಡ ಅವರು ಹೇಳ್ಕೊಂಡು ಬರ್ತಾರೆ. ಅವರ ಭಾಷಣದ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ಬ್ಯಾನರ್ ಹಾಕಿದ್ದು ಸುಳ್ಳು, ತಪ್ಪು ಅನ್ನುವಂತ ವಿಚಾರವನ್ನ ಎಲ್ಲೋ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಯಾವತ್ತೂ ಕೂಡ ಆ ಮಾತನ್ನ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿಲ್ಲ. ಅದರ ಜೊತೆಗೆ ಮಾನ್ಯ ಚರ್ಚೆ ಬೇಡ, ಅದರ ಜೊತೆಗೆ ಯಾಕಂದ್ರೆ ಬ್ಯಾನರ್ ಕೂಡ ಹೇಳ್ಬೇಕಲ್ಲ, ನಾವು ಕೂಡ ಏನ್ ನಡೆದಿದೆ ಅಂತ ಹೇಳ್ಬೇಕಂತ ಹೇಳಿ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ಅವರು ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅವರು ಅಲ್ಲಿನ ಪತ್ರಿಕಾ ಮಾಧ್ಯಮದ ಇದರಲ್ಲಿ ಕೂಡ ನಾನು ಕೂಡ ಇದ್ದೆ. ಅಲ್ಲಿದ್ದಾಗ ಕೆಲವು ಪತ್ರಿಕಾ ಮಿತ್ರರು ಅವ್ರು ಕೇಳ್ತಾರೆ, ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರಿಗೆ ಜೆಡ್ ಕ್ಯಾಟಗರಿಯನ್ನು ಕೇಳಿದಾರಲ್ಲ ಅಂತ ಹೇಳಿ ಕೇಳ್ತಾರೆ. ಅವ್ರು ಹೇಳುವಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮಾನ್ಯ ಉಪಮುಖ್ಯಮಂತ್ರಿ ಅವರು, ನೋಡಪ್ಪ, ಜೆಡ್ ಕ್ಯಾಟಗರಿ ಕೊಡೋದು ನಾವಲ್ಲ, ಕೇಂದ್ರ ಸರ್ಕಾರದವರು ಕೊಡಬೇಕಾಗ್ತದೆ. ಅವ್ರು ಜೆಡ್ ಕ್ಯಾಟಗರಿಯನ್ನು ಕೊಡ್ಲಿ ಅಥವಾ ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾವುದೇ ದೇಶದಾದಂತ ಒಂದು ಏಜೆನ್ಸಿ ತಂದ್ಕೊಂಡು ಅವ್ರು ಬಡ್ಲಿ ಅಂತೇಳಿ ಅನ್ನುವಂತ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಅದನ್ನು ಯಾವುದೇ ರೀತಿಯಾದ ತಪ್ಪಂದಾಗಿ ಅವ್ರು ಹೇಳಿಲ್ಲ. ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಕೂಡ ಭರತ್ ರೆಡ್ಡಿ ಅವರನ್ನ ಹಿಂದೆ ಹಾಕೊಂಡು ಬಂದರು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಇದರಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದನ್ನ ತನಿಖೆ ಮೂಲಕ ಬಂದೇ ಬರುತ್ತೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆಗೆ 100ಕ್ಕೆ 100ರಷ್ಟು ಹಾಗೆ ಆಗ್ಬೇಕಂತ ಹೇಳಿ ಕೂಡ ನಮ್ದು ಇದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ಸರ್ಕಾರದವರು ಕೂಡ ಅದಕ್ಕೆ ಬೆಂಬಲ ಕೊಡೋದಿಲ್ಲ. ತಪ್ಪನ್ನ ತಪ್ಪಾಗಿ ಬಿಂಬಿಸ್ತೀವಿ. ನಾನು ಮಾನ್ಯ ಸದಸ್ಯರಿಗೆ ಒಂದೇ, ಯಾಕಂದ್ರೆ ಹಿರಿಯ ಸದಸ್ಯರಿದ್ದಾರೆ, ತಾವು ಅಲ್ಲಿನ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ಮಾಡಿದಿರಿ. ತಮ್ಮ ಅವಧಿಯಲ್ಲಿ ಕೂಡ ನಾನು ನಿಮ್ ಜೊತೆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಕೂಡ ಅನೇಕ ಬಳ್ಳಾರಿಯ ರಿಪಬ್ಲಿಕ್ ಅಂತ ಹೇಳಿ ಅನ್ನುವಂತ ವಿಚಾರ ಬೆಳಕಿಗೆ ಬಂದಿತ್ತು. ಇಡೀ ರಾಜ್ಯನೇ ಬಳ್ಳಾರಿ ಅಂದೇಳಿ ಇಡೀ ದೇಶನೇ ಅದಕ್ಕೆ ಬೆಳಕಿಗೆ ಬಂದಿತ್ತು. ಅವತ್ತಿನ ಸಂದರ್ಭದಲ್ಲಿ ಕೂಡ ಆಡಳಿತ ಯಾವ ರೀತಿ ಇತ್ತು ಅಂತ ಹೇಳಿ ಕೂಡ ನಾನು ಮತ್ತೆ ಅದನ್ನ ಬೆಳಕು ಚೆಲ್ಲಕ್ಕೆ ಹೋಗೋದಿಲ್ಲ.